ಚಿಂತೆ ನೂರು ತಲೆಯಲ್ಲಿದ್ದಾಗ ಸಂಜೆ ಹಾರಾಯ್ತು. ದಾರಿ ಕಾಣದ ಜಗದಲ್ಲಿ ಮನೆಗೆ ಲೂನಾ ಹೊರಟಿತ್ತು. ದಿನದ ಕೆಲಸದ ಒತ್ತಡದಲ್ಲಿ ದೇಹ ದಣಿದಿತ್ತು. ಅದಕ್ಕೂ ಮೀರಿ ಬಳಲಿ ಬಾಡಿ ಮನಸ್ಸು ಮುದುಡಿತ್ತು. ಅಯ್ಯೋ ಎಂತ ಈ ದಿನ, ಯಾಕೆ ಇಂಥ ಜೀವನ ಅಂತ ಅಂದುಕೊಂಡಾಗ್ಲೇ ಬಂತು ಮನೆಯ ಚಿತ್ರಣ. ಮಡದಿ ಮಗುವಿನ ಪ್ರೀತಿಗೆ, ಅವರ ಬಿಗಿಯ ಅಪ್ಪುಗೆ ನೆನಪು ಆಗಿ ನೆಮ್ಮದಿ ತಾಗಿ ಬದುಕಿಗೊಂದು ಕಾರಣ. ಮನೆಯ ಹಾದಿಯ ನಡುವೆ ಕೊಂಡೆ ಹಣ್ಣು ತರಕಾರಿ, ಜೊತೆಗೆ ಮೊಳದ ಮಲ್ಲಿಗೆ ಕೂಡ ಚೀಲವ ಸೇರಿ. ಮನೆಯ ಬಾಗಿಲು ಕಂಡ ಕ್ಷಣವೇ ನಾನು ಹಗುರಾಗಿ, ನನ್ನವಳ ನಗುವಿನ ಸ್ವಾಗತದಲ್ಲಿ ಆದೆ ಅನುರಾಗಿ. ನನ್ನ ಮಡದಿ ಅಂಬಿಕೆ ಕೊಡಲು ನೀರ ತಂಬಿಗೆ, ಮರೆತು ಹೋಯ್ತು ದಿನದ ದುಃಖ, ಬಂತು ಹೊಸ ನಂಬಿಕೆ. ಆಚೆ ಆಳು ಕಾಳಾದ್ರೂನು ಮನೆಯಲ್ಲಿ ನಾನೇ ರಾಜನಿನ್ನು ಅನ್ನೋ ಭಾವ ಬರುವ ಹಾಗೆ ಇವಳ ನಡುವಳಿಕೆ. ಅಪ್ಪ ಎನ್ನುವದನಿಗೆ ಮನೆಯಲ್ಲಿ ತುಂಬಾ ನಗುವಿತ್ತು. ಪುಟ್ಟ ಕೈಗಳ ಅಪ್ಪುಗೆಯಲಿ ಜೀವ ಬಂದಿತ್ತು. ಮಕ್ಕಳ ಆಟದ ಲೋಕದಿ ಹಿರಿತನ ಮರೆಗೆ ಸರಿದಿತ್ತು. ಅವರ ಜೊತೆಗೆ ನಗುತ್ತಾ ಇರಲು ಬಾಲ್ಯ ಬಂದಿತ್ತು. ಕಪ್ಪು ಬಿಳುಪು ತೀವಿಯಾದ್ರೂ ಬಣ್ಣ ತುಂಬಿದ ಬದುಕು ಇತ್ತು. ಊಟ ಮಿತ್ತ ಸರಳವಾದ್ರೂ ಮಾತು ನಗುವಲ್ಲಿ ಔತಣವಿತ್ತು. ಸ್ವರ್ಗಕ್ಕಿನ್ನು ಮೂರೇ ಗೇಣು ಹತ್ತಿ ನೋಡೋಣವಾ, ಬೇಡ ಇಲ್ಲೇ ಇನ್ನು ಚೆಂದ ಒಟ್ಟಿಗಿರೋಣವಾ. ದಿಂಬಿನೆಡೆಗೆ ತಲೆಯ ಇಡಲು ನಿದ್ದೆ ಕಣ್ತುಂತು. ನಾಳೆ ಚಿಂತೆ ಏನೇ ಇದ್ದರೂ ಧೈರ್ಯ ಹುಟ್ಕೊಂತು. ಬದುಕಿಗೆ ಬೇರೆ ಮದ್ದೇನು ಬೇಕು, ಮನೆಯೇ ಸಾಕಲ್ವಾ. ಪುಟ್ಟ ಗೂಡಲೆ ಜಗವ ಗೆಲ್ಲೋ ರಹಸ್ಯ ಇದೆ ಅಲ್ವಾ.